ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಮಿಂಡಿಗಲ್ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂರ್ವ ಕಾಲದಿಂದಲೂ ಆಚರಿಸಿಕೊಂಡು ಬಂದಂತಹ ವಿಜಯದಶಮಿ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯ ತಳಿರು ತೋರಣಗಳಿಂದ ಅಲಂಕೃತವಾದ ಪುಷ್ಪಗಳಿಂದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ದೇವಾಲಯದ ಒಳಭಾಗದಲ್ಲಿ ಬಗೆ ಬಗೆಯ ಹಣ್ಣುಗಳಿಂದ ಸಿಂಗರಿಸಲಾಗಿತ್ತು. ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ನೋಡುಗರ ಭಕ್ತರಿಗೆ ದೇವಿಯ ದರ್ಶನ ಪಡೆದು ಭಕ್ತಿಯಿಂದ ನಮನ ಮಾಡುತ್ತಿರುವ ದೃಶ್ಯ ಗಮನಿಸಬಹುದು. ದೇವಿಯ ಪೂಜೆಯೊಂದಿಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಪೂಜಾ ಕೈಂಕರ್ಯಗಳು ದೇವಾಲಯದ ಪ್ರಧಾನ ಅರ್ಚಕರಾದ ವಿಶ್ವನಾಥ ಸ್ವಾಮಿಗಳು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರಾದ ಆರ್ ಮುನ್ರಾಜು, ಉಪಾಧ್ಯಕ್ಷ KS ನಾರಾಯಣಸ್ವಾಮಿ, ಖಜಾನ್ಸಿ ಡಾಕ್ಟರ್ ರಘುರಾಮ್, ಕಾರ್ಯದರ್ಶಿ ಲೋಕನಾಥ್ ರೆಡ್ಡಿ, ಸದಸ್ಯರುಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ, ಕೃಷ್ಣಮೂರ್ತಿ, ಪ್ರಕಾಶ್, ಟಿ ಕೃಷ್ಣಪ್ಪ, ತಿಪ್ಪೇಗೌಡರ ಸಹಕಾರದೊಂದಿಗೆ ದೇವಾಲಯದ ಅಭಿವೃದ್ಧಿ ಪಥದಲ್ಲಿ ನಡೆಯುತ್ತಿದೆ ಎಂದು ಅರ್ಚಕರಾದ ವಿಶ್ವನಾಥ ಸ್ವಾಮಿಗಳು ತಿಳಿಸಿದರು. ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಚಿನ್ನಪರೆಡ್ಡಿ ಕುಟುಂಬ ವರ್ಗದವರು ಆಯೋಜಿಸಿದ್ದರು. ಜಂಬೂ ಸವಾರಿ ಸೇವಾರ್ಥಕರಾದ ಶ್ರೀಮತಿ ಅರುಣಾ ಲಕ್ಷ್ಮೀಕಾಂತ್ ರೆಡ್ಡಿರವರಿಂದ, ಪಲ್ಲಕ್ಕಿ ಉತ್ಸವ ಸೇವಾರ್ಥಕರಾದ ಶ್ರೀಮತಿ ಮಂಜುಳಾ ಮತ್ತು ಶ್ರೀ ಪಾಪಣ್ಣ, ವಿದ್ಯುತ್ ದೀಪಾಲಂಕಾರ ಸೇವಾರ್ಥಕರಾದ ಶ್ರೀಮತಿ ಸಹನಾ ಅನಿಲ್ ಕುಮಾರ್ ಮತ್ತು ಮಕ್ಕಳು ಇವರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಂಚಾರಹಳ್ಳಿ PSI ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ओम सेवनोस्तु देवताभ्यो नमः आवाहयामि रत्नदिमा समर्पयामि आदयामि ओम ओम भगवते वप्रजा विजय बहुमाजलाइन वैरन्ने भास्तिगाय राजा हस्तिहाय साम्राज्यं भोज्यं वरमेष्टं राज्यं महाराजापतिमुतेरानवृत्ताः अन्नपूर्णे देवताभ्यो नमः उत्तरानिराय समर्पयामि अंते कलगडिप्पिडि आगोदा प्रसाद अप्पनेना ओम शिवयोगद संतृप्तो तृप्तो भूतशंकर महादेव हरे नमः पार्वतीव महादेव शिव नमः पार्वतीव महादेव अन्नपूर्णेश्वरी के अन्नपूर्णेश्वरी के चौड़ेश्वरी देवी के प्रसाद ಆಗ್ಬೋದನಾ
ನಮಸ್ಕಾರ ಕೊಡಿ. ನಾನು ಆಚೆ ಬರ್ತೀನಿ, ಇಲ್ಲೇ ಬರ್ತೀನಿ. ಸದಸ್ಯರಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಲಗ್ಗೇರಿ ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಎಲ್ಲ ನಮ್ಮ ಕಮಿಟಿ ಮೆಂಬರ್ ಬಂದಿದ್ದು ನಮ್ಗೆ ಫುಲ್ಲು ಸಂತೋಷ ಆಗೋದು. ಯಾಕೆಂದರೆ ಒಬ್ಬರ ಕೈಯಲ್ಲಿ ಮಾಡೋ ಕೆಲಸ ಅಲ್ಲ ಇದು, ಎಲ್ಲರೂ ಸಹಕಾರ ಕೊಟ್ಟರೆ ನಾನು ಏನೋ ಮಾಡ್ಬೋದು. ಸಹಕಾರ ಇಲ್ಲದೆ ಇರೋದು ಯಾವುದೂ ಮಾಡೋಕ್ಕಾಗಲ್ಲ, ಯಾವ ಕಾರ್ಯ ನಡೆಯುವುದಿಲ್ಲ. ಅದೇ ರೀತಿಯಾಗಿ ಭಕ್ತರ ಅನುಗ್ರಹ, ದೇವಿ ಅನುಗ್ರಹ ಇರಬೇಕು, ಭಕ್ತರ ಸಹಕಾರ ಇರಬೇಕು. ಇದ್ದರೆ ಮಾತ್ರ ಇದೆಲ್ಲ ವಿಶಾಲವಾಗಿ ಮಾಡಬೇಕಾಗೋದಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಅಮ್ಮನ ಮಹಿಮೆ ಇರುವುದರಿಂದ ಇಲ್ಲಿ ಮಕ್ಕಳಾಗದವರು ಮಕ್ಕಳಾಗುತ್ತೆ, ಕಣ್ಣು ಹೋಗಿರೋ ಕಣ್ಣು ಬಂದಿದೆ, ಕಿವಿಯಲ್ಲಿ ರಕ್ತ ಕಿವಿ ಬರೋರು ಬಂದು ನಿಂತೋಗಿದೆ, ಎಷ್ಟೋ ವರ್ಷ ಮದುವೆ ಆಗದೆ ನಿಂತಿರೋ ಮದುವೆ ಆಗಿದೆ. ಅದೇ ರೀತಿ ಕೋರ್ಟು ಕಚೇರಿ ಬೇರೆ ಬೇರೆ ಕೆಲಸಗಳಿಗೆಲ್ಲ ಶುಕ್ರವಾರ ಮಂಗಳವಾರ ಅಮ್ಮನ್ನ ಪ್ರಸಾದ ಕೇಳ್ತಾರೆ, ಹೂವಿನ ಪ್ರಸಾದ. ಬೆಳಗ್ಗೆ 8ರಿಂದ 11 ಗಂಟೆಗೆ ಲಾಸ್ಟ್ ಮಾಡ್ತೀವಿ. ಆ ದೇವಿ ಯಾವ ಥರ ಕೊಡ್ತಾಳೋ ಬಲಗಡೆ ಕೊಟ್ಟರೆ ಅವ್ರ ಕೆಲಸ ಬೇಗ ಆಗುತ್ತೆ. ಕೊಡಲಿಲ್ಲ ಸುಮಾರು ಸರಿ ಬಂದು ಹೋಗ್ತಾರೆ, ಆದರೆ ಕೊಡಿಲ್ಲ ಅಂದರೆ ಆಗಲ್ಲ. ಅದೇ ರೀತಿ ಅಮ್ಮನ ಪವರ್ ಇದೆ. ನವರಾತ್ರಿನಲ್ಲಿ ನಮಗೆ ಅಮ್ಮ ಖಂಡಿತವಾಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ನಾವು ಪ್ರತ್ಯಕ್ಷವಾಗಿ ನೋಡ್ತೀವಿ ಅಮ್ಮನ್ನ. ಅದು ನಾವು ಹೇಳ್ಬಾರ್ದು, ಯಾಕೆಂದರೆ ಸುಳ್ಳು ಅಂತಾರೆ ಈಗಿನ ಕಾಲದಲ್ಲಿ ನಮ್ಮಲ್ಲ. ಆದರೆ ನಂಬಿಕೆ ಇರೋದ್ರಿಂದ ಇಷ್ಟು ಜನ ಬಂದಿದ್ದಾರೆ ಇಲ್ಲಿ. ಅವರ ಭಕ್ತಿ ಭಾವನೆಗೆ ಏನೇನು ಅನುಗ್ರಹ ಏನು ಬೇಡ್ಕೊಳ್ತಾರೋ ಅದೆಲ್ಲ ಹರಕೆಗಳು ನೆರವೇರಿಸ್ತಾ ಕೊಡ್ತಾ ಇದ್ದಾಳೆ. ಅದರಿಂದ ಜಗನ್ಮಾತೆ ಶ್ರೀ ಚೌಡೇಶ್ವರಿ ಸಪ್ತಮಾತೃಕ ಸಮೇತ ಶ್ರೀ ಚೌಡೇಶ್ವರಿ ಆ ದೇವಿ ಶಕ್ತಿ ಇರೋದ್ರಿಂದ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸುಶ್ರೂತವಾಗಿ ನಡ್ಕೊಳ್ತಾ ಹೋಗ್ತಾ ಇದ್ದಾವೆ. ಮತ್ತು ಅನ್ನದಾನ ನಮ್ಮ ಲಗ್ಗೇರಿಯಿಂದ ನಮ್ಮ ಚಿನ್ನಪ್ಪ ರೆಡ್ಡಿಯವರು, ಮತ್ತು ಪಲ್ಲಕ್ಕಿ ಉತ್ಸವವನ್ನು ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿಯವರು ಮತ್ತು ಪಾಪಣ್ಣವರು ಉಯ್ಯಾಲೋತ್ಸವ ಮಾಡಿಸ್ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ವಿದ್ಯುತ್ ದೀಪ ಅಲಂಕಾರ ನಮ್ಮ ಬೆಲ್ತೂರು ಅನಿಲ್ ಅನ್ನೋರು ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ನಮಗೆ ವಿಶೇಷವಾದಂಥ ಹೂವು ಅಲಂಕಾರ ನಮ್ಮ ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳಿದ್ರು ಆಗಲ್ಲ. ನಮ್ಮ ಇವರು ನಾರಾಯಣಸ್ವಾಮಿ ತೂಬ್ರಳ್ಳಿ ನಾರಾಯಣಸ್ವಾಮಿ ಪ್ರತಿ ವರ್ಷವೂ ಇದೇ ರೀತಿ ಇನ್ನೂ ಚೆನ್ನಾಗಿ ಮಾಡಬೇಕಂತಿದ್ರು. ಈ ವರ್ಷ ಗುರುವಾರ ಹಬ್ಬ ಬಂತು, ದಸರಾ, ಹೂವಿನ ಸ್ವಲ್ಪ ತೊಂದರೆ ಇದ್ರೂ ಎಷ್ಟೋ ಅವ್ರು ಸಿಕ್ತಾಸರ ತಂದು ದೇವಿಗೆ ಅರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಭಕ್ತ ಮಹಾಸಾಗರ ಅಂದರೆ 16 ಹಳ್ಳಿಯವರು, ಅಂದರೆ ನಮ್ಮ ಗ್ರಾಮ ದೇವತೆ ಆದಂಥ ಮಿಂಡಿಗಲ್ಲು, ಯಗಮಿಂಡಿಗಲ್ಲು, ದಿಗ್ಮಿಂಡಿಗಲ್ಲು, ನಡರಾಲ್ಪಳ್ಳಿ, ಮಿಂಡಿಗಲ್ಲು ಎಲ್ಲ ಈ ಪಾಳ್ಯ, ನರ್ನಹಳ್ಳಿ ಈ ಊರಿಗೆಲ್ಲ ರಾತ್ರಿ ಉತ್ಸವ ಹೋಗುತ್ತೆ. ನಮ್ಮದು 6 ಗಂಟೆಗೆ ಉತ್ಸವ ಪ್ರಾರಂಭ ಆದರೆ ಬೆಳಗ್ಗೆ
ನಾವು ಬರುವಷ್ಟೊತ್ತಿಗೆ 9-10 ಗಂಟೆ ಆಗ್ತದೆ. ಅಂದರೆ ಅಷ್ಟೊಂದು ಭಕ್ತಿ ಸಾಗರ ತುಂಬಿರ್ತದೆ. ಜನ ತುಂಬಿಕೊಂಡು ಅಮ್ಮನ ಭಾವನೆಯಿಂದ ನೋಡಿ ಮನೆ ಮನೆಗೂ ಅರಿಶಿನ ಕುಂಕುಮ ಕೊಟ್ಟು ಕಾಯಿ ಕಟ್ಟು ಕರ್ಪೂರ ಕೊಟ್ಟು ಅವರ ಇಷ್ಟಾರ್ಥಗಳು ವಿಚಾರಿಸಬೇಕು ಅಂತ ಅಮ್ಮ ಅವ್ರ ಮನೆ ಬಾಗಿಲು ನೋಡ್ತಾಳೆ. ದೇವಿ ನಾವು ನೋಡೋಕ್ಕೋಸ್ಕರ ಅಲ್ಲ ಉತ್ಸವ ಮಾಡೋದು, ಅದಕ್ಕೆ ಒಂದು ನಿಯಮ ಇದೆ. ಆ ದೇವಿ ಅವ್ರ ಮನೆ ಬಾಗಿಲು ನೋಡಿದರೆ ಅವರಲ್ಲಿರುವ ಅರಿಶಿನಗಳೆಲ್ಲ ಹೋಗಲಿ ಅಂತ ದೇವ್ರ ದರ್ಶನ ಮಾಡ್ಸೋಕ್ಕೆ ಮೆರವಣಿಗೆ ಮಾಡೋದು. ನಾವು ಆಟ ಆಡೋಕ್ಕಲ್ಲ, ನಾವು ಸುಮ್ಮನೆ ಮಾತಾಡೋಕ್ಕಲ್ಲ. ಆ ದೇವಿ ಆ ಮನೆ ಕಣ್ಣು ಬಿಡಬೇಕು. ಆ ಕಣ್ಣು ಬಿಟ್ಟಾಗ ಆ ಮನೆ ವಿಜೃಂಭಣೆಯಿಂದ ಅವರು ಎಲ್ಲೋ ಯಾವುದೋ ಮಟ್ಟದಲ್ಲಿರೋರು ಇವತ್ತು ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ. ನಮ್ಮ ಭಕ್ತಾದಿಗಳು, ನಮ್ಮ ಭಕ್ತ ಬಾಂಧವರು, ನಾನು ಈ ದೇಶದಾಗ ಬಂದಾಗ ಎಷ್ಟೋ ಕಮ್ಮಿನಲ್ಲಿದ್ದರು. ಇವತ್ತು ನಾವು ಎಲ್ಲರೂ ಭಗವಂತ ಆ ಚೌಡೇಶ್ವರ ಅನುಗ್ರಹ ಅವ್ರಿಗೆ ಎಲ್ಲ ಇಷ್ಟಾರ್ಥಗಳು ವಿಚಾರಿಸಿದ್ದಾಳೆ, ಚೆನ್ನಾಗಿದ್ದಾವೆ. ಅವರು ಏನು ಬಾಕಿದ್ರು ನಮಗೆ ಅವರೆಲ್ಲ ಸಹಕಾರ ಇಲ್ಲದೆ ನಾವು ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಸಹಕಾರ ನಮ್ಮ ಕಂಪ್ನಿ ಮೆಂಬರ್ಸು. ಚಪ್ಪಾಲವಾಡಿ. సంహారివమ్మ నిత్య పూజలు ఎందుకున్న నిత్యాయమమ్మ ఓద్గారి నీవే ఈ జాక్షని నీవే ఒళ్ళు సత్తుమాని కొట్టే అదో మాట్లాడున ఒడివన మాట కొనవనికుండా ఏల రాజ్యమమ్మ ఊరికి ఉత్తరాన మందులకు సమర్చినాన దినాల కట్టు ఈ పూజ ఏం సార్ నమస్కారం బాయ్ మీకు బాగా తీసుకోండి आता अर्थम